ದಿಢೀರ್ ಬಿರುಗಾಳಿ ಸಹಿತ ಮಳೆಯ ಬರಕ್ಕೆ ಮುರಿದು ಬಿದ್ದ ಮರ, ಕಾರು ಜಖಂ, ಬೈಕ್ ಡ್ಯಾಮೇಜ್, ವಿದ್ಯುತ್ ಕಂಬ ಧಾರಾಶಾಹಿ, ನದಿಯಂತಾದ ರಸ್ತೆಗಳು, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಕೇವಲ ಕೆಲವೇ ನಿಮಿಷಗಳ ಕಾಲ ಅಬ್ಬರಿಸಿದ ಮಳೆಗೆ ಬೆಂಗಳೂರಲ್ಲಿ ಸೃಷ್ಟಿಯಾಗಿರೋ ಅವಾಂತರವಿದು. ಬೆಂಗಳೂರು ಮಹಾನಗರದ ಮೆಜೆಸ್ಟಿಕ್, ವಿಧಾನಸೌಧ, ಫ್ರೀಡಂ ಪಾರ್ಕ್, ಮಲ್ಲೇಶ್ವರಂ, ಕಾರ್ಪೊರೇಷನ್, ಶಾಂತಿನಗರ, ರಿಚ್ಮಂಡ್ ಟೌನ್, ಕನಕಪುರ ರಸ್ತೆ ಸೇರಿ ಹಲವೆಡೆ ಮಳೆ ಅಬ್ಬರಿಸಿದೆ. ಕೆಲವೇ ನಿಮಿಷಗಳ ಕಾಲ ಬಿದ್ದ ಮಳೆ ಹಾಗೂ ಗಾಳಿ ರಭಸಕ್ಕೆ ರಾಜಾಜಿನಗರದಲ್ಲಿ ಬೃಹತ್ ಮರ ನೆಲಕ್ಕುರುಳಿದೆ. ಮರ ಬಿದ್ದ ಕಾರಣ ಸ್ಥಳದಲ್ಲಿ ನಿಲ್ಲಿಸಲಾಗಿದ್ದ ಸ್ಕಾರ್ಪಿಯೋ ಕಾರು, ಸ್ವಿಫ್ಟ್ ಕಾರು, ಬೈಕ್ಗಳು ಮರ ಬಿದ್ದು ಜಖಂಗೊಂಡಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಳಿಕ ಸ್ಥಳಕ್ಕಾಗಮಿಸಿದ ಬಿಬಿಎಂಪಿ ಮತ್ತು ಬೆಸ್ಕಾಂ ಸಿಬ್ಬಂದಿ ಮರ ತೆರವುಗೊಳಿಸಿದ್ದಾರೆ. ಮತ್ತೊಂದೆಡೆ ಹಲಸೂರು ಬಳಿ ಇರೋ ರಕ್ಷಣಾ ಇಲಾಖೆ ಜಾಗದಲ್ಲೂ ಗಾಳಿ ಆರ್ಭಟಕ್ಕೆ ಮರ ಧರೆಗುರುಳಿ ಭೀತಿ ಸೃಷ್ಟಿಸಿತು. ಇತ್ತ ಮಹದೇವಪುರ ವಲಯದ ಪೈಲೇಔಟ್ 1ನೇ ಮುಖ್ಯ ರಸ್ತೆ ಮೇಲೆ ಮಳೆ ನೀರು ಮನೆಗಳಿಗೂ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಇದೇ ಭಾಗದಲ್ಲಿ ರಸ್ತೆ ಮೇಲೆ ಮಳೆ ನೀರು ನದಿಯಂತೆ ಹರಿದು ವಾಹನ ಸವಾರರು ಪರದಾಡಿದರು. ಇನ್ನು ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ಮಳೆ ನೀರು ಹೋಗಲು ಜಾಗವಿಲ್ಲದೆ ರಸ್ತೆಗಳೆಲ್ಲ ಕೆರೆಯಂತಾಗಿತ್ತು. ಚರಂಡಿಗಳೆಲ್ಲ ಬ್ಲಾಕ್ ಆಗಿದ್ದ ಕಾರಣ ಅವಾಂತರ ಸೃಷ್ಟಿಯಾಗಿದ್ದು, ಬಳಿಕ ಟ್ರಾಫಿಕ್ ಪೊಲೀಸರು ಜೆಸಿಬಿ ಮೂಲಕ ಫುಟ್ಪಾತ್ ತೆರವುಗೊಳಿಸಿದರು. ಬೆಂಗಳೂರಲ್ಲಿ ಜನ ಪರದಾಡುವಂತೆ ಮಾಡಿದ ಮಳೆ ಇತರೆ ಜಿಲ್ಲೆಗಳಲ್ಲೂ ಅಬ್ಬರಿಸಿದೆ. ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಮಳೆಯ ಆರ್ಭಟಕ್ಕೆ ರಸ್ತೆಗಳ ಮೇಲೆ ಮಳೆ ನೀರು ನದಿಯಂತೆ ಹರಿದಿದೆ. ಗುಡುಗು ಸಹಿತ ಬಿದ್ದ ಭಾರೀ ಮಳೆಯಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡಿದರು. ಇತ್ತ ಕೋಟೆನಾಡು, ಚಿತ್ರದುರ್ಗ ಮತ್ತು ಕೋಲಾರದ ಜಿಲ್ಲೆ ಕೆಜಿಎಫ್, ಬೇತಮಂಗಲ ಸೇರಿ ಹಲವೆಡೆ ವರ್ಷದ ಮೊದಲ ವರ್ಷಧಾರೆ ಜನರಿಗೆ ತಂಪೆರೆದಿದೆ. ಆದರೆ ಹಾವೇರಿಯ ಹಲವೆಡೆ ಭಾರೀ ಮಳೆಗೆ ರೈತರು ಪರದಾಡಿದ್ದಾರೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಮೌಲ್ಯದ ಬ್ಯಾಡಗಿ ಮೆಣಸಿನಕಾಯಿ ಚೀಲಗಳು ಇರಿಸಿದ್ದಾಗಲೇ ಮಳೆ ಅಬ್ಬರಿಸಿದ್ದು ರೈತರು ಕಂಗಾಲಾದರು. ಟಾರ್ಪಲ್ ಮುಚ್ಚಿ ಮಳೆಯಿಂದ ಮೆಣಸಿನಕಾಯಿ ರಕ್ಷಿಸಿಕೊಳ್ಳಲು ಹರಸಾಹಸ ಪಟ್ಟರು. ರಾಜ್ಯದ ಹಲವೆಡೆ ಮುಂದಿನ 4 ದಿನ ಗುಡುಗು ಸಹಿತ ಭಾರೀ ಮಳೆ ಸುರಿಯೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ಸಂಭವವಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಗುಡುಗು ಸಹಿತ ಭಾರೀ ಮಳೆ ಅಬ್ಬರಿಸುವ ಎಚ್ಚರಿಕೆ ನೀಡಲಾಗಿದ್ದು, ಉತ್ತರ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗಲಿದೆ. ಇನ್ನು ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಹಾಸನ, ಕೊಡಗು, ಉಡುಪಿಯಲ್ಲಿ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಆಲಿಕಲ್ಲು ಮಳೆ ಸುರಿಯುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ 3 ರಿಂದ 4 ಡಿಗ್ರಿ ಇಳಿಕೆಯಾಗಲಿದ್ದು, ಕನಿಷ್ಠ ಉಷ್ಣಾಂಶ 1 ರಿಂದ 2 ಡಿಗ್ರಿ ಇಳಿಕೆಯಾಗಬಹುದು ಅಂತ ಹವಾಮಾನ ಇಲಾಖೆ ನಿರ್ದೇಶಕ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಖಾಸಗಿ ಬಸ್ನ ಚಾಲಕ ಹಾಗೂ ಸಿಬ್ಬಂದಿಯಿಂದ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆ ವೇಳೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನೇ ಮುಚ್ಚಿ ಹಾಕಲು ಅರಸೀಕೆರೆ ಪೊಲೀಸರು ಮುಂದಾದ ಗಂಭೀರ ಆರೋಪ ಕೇಳಿಬಂದಿದೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದ ಬಳಿ ಕೃತ್ಯ ನಡೆದಿದೆ. ಬೆಳಗಾವಿ ಮೂಲದ ಮಹಿಳೆ ಉಚ್ಚಂಗೆಮ್ಮನ ಜಾತ್ರೆಗೆ ಆಗಮಿಸಿದ್ರು. ಜಾತ್ರೆ ಬಳಿಕ ರಾತ್ರಿ ಬಸ್ಗಾಗಿ ಮಕ್ಕಳ ಜೊತೆ ಕಾಯುತ್ತಿದ್ದ ಮಹಿಳೆ ಬನಶಂಕರಿ ಎನ್ನುವ ಖಾಸಗಿ ಬಸ್ ಹತ್ತಿದ್ರು. ಪ್ರಯಾಣಿಕರೆಲ್ಲ ಖಾಲಿ ಆದ ಬಳಿಕ ಬಸ್ ರೂಟ್ ಬದಲಿಸಿ ಚೆನ್ನಾಪುರಕ್ಕೆ ಕರೆದೊಯ್ದ ಚಾಲಕ ಮತ್ತು ಸಿಬ್ಬಂದಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಮಹಿಳೆಯ ಚೀರಾಟ ಕೇಳಿ ದಾರಿಯಲ್ಲಿ ಹೋಗುತ್ತಿದ್ದವರು ಮಹಿಳೆಯನ್ನ ರಕ್ಷಿಸಿದ್ದಾರೆ. ಘಟನೆ ಬಳಿಕ ಮಹಿಳೆ ಬಟ್ಟೆ ಪಡೆದು ಹೊಸ ಬಟ್ಟೆ ಜೊತೆಗೆ 2,000 ನೀಡಿ ಮಹಿಳೆಯನ್ನ ಪೊಲೀಸರು ಮನೆಗೆ ಕಳುಹಿಸಲು ಪ್ರಯತ್ನಿಸಿದ್ದಾರೆ. ಈ ಬಗ್ಗೆ ಸ್ಥಳೀಯರಿಂದ ವಿಜಯನಗರ ಎಸ್ಪಿ ಶ್ರೀಹರಿಬಾಬುಗೆ ಮಾಹಿತಿ ನೀಡಿದ ಬಳಿಕ ಸಂತ್ರಸ್ತೆಯಿಂದ ಘಟನೆಯ ಮಾಹಿತಿ ಪಡೆದು ಎಫ್ಐಆರ್ ದಾಖಲಿಸಿ ಬಸ್ ಚಾಲಕ ಪ್ರಕಾಶ್ ಮಡಿವಾಳರ, ಕಂಡಕ್ಟರ್ ರಾಜಶೇಖರ, ಏಜೆಂಟ್ ಸುರೇಶ್ನನ್ನ ಬಂಧಿಸಲಾಗಿದೆ. ಸಂತ್ರಸ್ತ ಚಿನ್ನ ಕಳ್ಳ ಸಾಗಣೆ ಆರೋಪಿ ನಟಿ ರನ್ಯಾರಾವ್ ಕೇವಲ 3 ತಿಂಗಳಲ್ಲಿ ಬರೋಬ್ಬರಿ 49.6 ಕೆಜಿ ಚಿನ್ನವನ್ನ ಕಳ್ಳ ಸಾಗಣೆ ಮಾಡಿದ್ದಾಳೆ. ಚಿನ್ನ ಕಳ್ಳ ಸಾಗಣೆ ಕೇಸ್ನ 3ನೇ ಆರೋಪಿ ಸಾಹಿಲ್ ಜೈನ್ ವಿಚಾರಣೆ ವೇಳೆ ಈ ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. 2024ರ ನವೆಂಬರ್ನಿಂದಲೇ ಬರೋಬ್ಬರಿ 49.6 ಕೆಜಿ ಚಿನ್ನವನ್ನ ರನ್ಯಾರಾವ್ ಸಾಗಿಸಿದ್ದಾಳೆ. ದುಬೈನಿಂದ ತಂದ ಈ 49.6 ಕೆಜಿ ಚಿನ್ನವನ್ನ ಸಾಹಿಲ್ ಜೈನ್ಗೆ ಕೊಟ್ಟಿದ್ದಾಳೆ. ರನ್ಯಾರಾವ್ ತಂದಿದ್ದ ಅಷ್ಟು ಚಿನ್ನವನ್ನ ಇದೇ ಸಾಹಿಲ್ ಜೈನ್ ಮಾರಾಟ ಮಾಡಿದ್ದಾನೆ. ಸಾಹಿಲ್ ಜೈನ್ ಪ್ರತಿ ವಹಿವಾಟಿಗೆ 55,000 ಕಮಿಷನ್ ಪಡೆದಿದ್ದ. ಇನ್ನು 38 ಕೋಟಿಗೂ ಹೆಚ್ಚು ಹಣವನ್ನ ಹವಾಲಾ ಮೂಲಕ ದುಬೈಗೆ ಕಳಿಸಲಾಗಿದೆ. ಇನ್ನು ಆರೋಪಿಗಳು ದುಬೈನಿಂದ ಚಿನ್ನ ತಂದು ಭಾರತದಲ್ಲಿ ಮಾರಾಟ ಮಾಡಿದ ಬಳಿಕ ಬಂದ ಹಣದಿಂದಲೇ ದುಬೈನಲ್ಲಿ ಮತ್ತೆ ಚಿನ್ನ ಖರೀದಿ ಮಾಡ್ತಿದ್ರು. ರನ್ಯಾರಾವ್ ಪ್ರತಿ ಸಾರಿ ದುಬೈಗೆ ಹವಾಲಾ ಮೂಲಕ ಹಣ ಕಳಿಸುವ ಮೊದಲು ತನ್ನ ಮನೆಗೆ ಹವಾಲಾ ಮೂಲಕ ಒಂದಷ್ಟು ಹಣ ತರಿಸಿಕೊಳ್ತಿದ್ರು.
ಮಾಡುತ್ತಿದ್ಲು. ಜನವರಿಯಲ್ಲಿ 55 ಲಕ್ಷ ಹಣ ತರಿಸಿಕೊಂಡಿದ್ದ ರನ್ಯಾರಾವ್ ಫೆಬ್ರವರಿಯಲ್ಲಿ 55,81,168 ರೂಪಾಯಿ ಹಣ ತರಿಸಿಕೊಂಡಿದ್ದಾಳೆ. ಮತ್ತೊಮ್ಮೆ 30,34,000 ಸೇರಿ ಒಟ್ಟು 1,73,61,787 ರೂಪಾಯಿ ಹಣವನ್ನು ಹವಾಲಾ ಮೂಲಕ ರನ್ಯಾರಾವ್ ತನ್ನ ಮನೆಗೆ ತರಿಸಿಕೊಂಡಿದ್ದಾಳೆ. ಮುಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಸಲ್ಲಿಸಿರುವ ಬಿ ರಿಪೋರ್ಟ್ ಪ್ರಶ್ನಿಸಿ ಇಡಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಡೆಯಿತು. ಪ್ರಕರಣದಲ್ಲಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಅನುಸೂಚಿತ ಆಧಾರವಿಲ್ಲ ಎಂದು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಹೀಗಾಗಿ ಇಡಿಗೆ ಈ ಅರ್ಜಿ ಸಲ್ಲಿಸುವ ಅಧಿಕಾರವಿದೆಯೇ ಅಂತ ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆಗೆ ಜಡ್ಜ್ ಸಂತೋಷ್ ಗಜಾನನ ಪ್ರಶ್ನಿಸಿದ್ರು. ಅಲ್ಲದೆ ಮೊದಲು ಅರ್ಜಿ ಸ್ವೀಕಾರ ಯೋಗ್ಯವೇ ಎಂಬ ಬಗ್ಗೆ ವಾದಿಸಲು ಚರ್ಚೆ ನೀಡಿದ್ರು. ಬಳಿಕ ವಾದ ಆರಂಭಿಸಿದ ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆ ಇಡಿ ತನಿಖೆಯಲ್ಲಿ ಪತ್ತೆಯಾದ ಅಂಶಗಳನ್ನ ಲೋಕಾಯುಕ್ತದ ಜೊತೆಗೆ ಹಂಚಿಕೊಂಡ್ರು. ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದೆ, ಹೀಗಾಗಿ ಇಡಿ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿದೆ ಎಂದರು. ಬಿ ರಿಪೋರ್ಟ್ ಅನ್ನು ಕೋರ್ಟ್ ಒಪ್ಪಿಕೊಂಡ್ರೆ ನಿಮ್ಮ ನಿಲುವೇನು ಅಂತ ಜಡ್ಜ್ ಪ್ರಶ್ನಿಸಿದ್ರು. ಇದಕ್ಕೆ ಬಿ ರಿಪೋರ್ಟ್ ಅನ್ನ ಕೋರ್ಟ್ ಒಪ್ಪಿಕೊಂಡ್ರೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸುತ್ತೇನೆ. ಬಿ ರಿಪೋರ್ಟ್ ಪ್ರಶ್ನಿಸಲು ಇಡಿಗೆ ಅಧಿಕಾರವಿದೆ ಎಂದರು. ಈ ವೇಳೆ ಅವಕಾಶ ನೀಡಿದರೆ ನಿಮಗೆ ದೂರುದಾರರ ಸ್ಥಾನಮಾನ ಕೊಟ್ಟಂತಾಗುವುದಿಲ್ವೇ ಎಂದು ಜಡ್ಜ್ ಪ್ರಶ್ನಿಸಿದರು. ಬಳಿಕ ಇಡಿ ಹಂಚಿಕೊಂಡ ಮಾಹಿತಿಯನ್ನ ಲೋಕಾಯುಕ್ತ ಪೊಲೀಸರು ಪರಿಗಣಿಸಿದ್ದಾರೆಯೇ ಎಂಬ ಬಗ್ಗೆ ಸ್ಪಷ್ಟನೆ ನೀಡಲು ಲೋಕಾಯುಕ್ತ ಎಸ್ಪಿಪಿಗೆ ಸೂಚನೆ ನೀಡಿದ ಕೋರ್ಟ್ ಏಪ್ರಿಲ್ 8ಕ್ಕೆ ವಿಚಾರಣೆ ಮುಂದೂಡಿತು. ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ನಡೆಸಿದ ಬಿಜೆಪಿ ನಾಯಕರು ಗುರುವಾರ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಮೊದಲಿಗೆ ಮಹಿಳಾ ಕಾರ್ಯಕರ್ತರ ಒಂದು ತಂಡ ಸಿಎಂ ನಿವಾಸದ ಮೇಲೆ ಮುತ್ತಿಗೆಗೆ ಯತ್ನಿಸಿತು. ಆದರೆ ಪೊಲೀಸರು ಫ್ರೀಡಂ ಪಾರ್ಕ್ ಸಮೀಪವೇ ಬ್ಯಾರಿಕೇಡ್ ಅಳವಡಿಸಿ ತಡೆದರು. ಬಳಿಕ ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನೇತೃತ್ವದಲ್ಲಿ ವಿವಿಧ ತಂಡಗಳಾಗಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಬ್ಯಾರಿಕೇಡ್ ತಳ್ಳಿಕೊಂಡು ನುಗ್ಗಲು ಯತ್ನಿಸಿದ್ರು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು ಬೇರೆಡೆಗೆ ಕರೆದೊಯ್ಯಲು ಮುಂದಾದರು. ಈ ವೇಳೆ ಕೆಲ ಕಾರ್ಯಕರ್ತರು ಬಸ್ ಕೆಳಗೆ ಮಲಗಿದ್ರು. ಪೊಲೀಸರು ಕಾರ್ಯಕರ್ತರನ್ನ ಬಲವಂತವಾಗಿ ಎಳೆದು ಬಸ್ಗೆ ತುಂಬಿದ್ರು. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಅಂಗೀಕಾರವಾಗಿದೆ. ಬಿಲ್ ಮಂಡಿಸಿದ ಬಳಿಕ ಸುದೀರ್ಘ 12 ಗಂಟೆಗಳ ಕಾಲ ಪರ ವಿರೋಧದ ಚರ್ಚೆ ನಡೆದು ಮಧ್ಯರಾತ್ರಿ 12:57ಕ್ಕೆ ವಕ್ಫ್ ಮಸೂದೆ ಪಾಸ್ ಆಗಿದೆ. ಲೋಕಸಭೆಯಲ್ಲಿದ್ದ 520 ಸದಸ್ಯರ ಪೈಕಿ 288 ಸದಸ್ಯರು ವಕ್ಫ್ ತಿದ್ದುಪಡಿ ವಿಧೇಯಕದ ಪರ ಮತ ಹಾಕಿದ್ರೆ 232 ಸದಸ್ಯರು ವಕ್ಫ್ ವಿಧೇಯಕದ ವಿರುದ್ಧ ಮಾತನಾಡಿ ಮತದಾನ ಮಾಡಿದ್ದಾರೆ. ಗುರುವಾರ ರಾಜ್ಯಸಭೆಯಲ್ಲಿ ಸಚಿವ ಕಿರಣ್ ರಿಜಿಜು ವಕ್ಫ್ ತಿದ್ದುಪಡಿ ವಿಧೇಯಕ ಮಂಡಿಸಿದ್ದಾರೆ. ಇನ್ನು ಮುಸ್ಲಿಮರಿಗೆ ವಕ್ಫ್ ಮಸೂದೆಯ ತಿದ್ದುಪಡಿಯಿಂದಾಗುವ ಪ್ರಯೋಜನಗಳ ಬಗ್ಗೆ ಪ್ರಚಾರ ಮಾಡಲು ಬಿಜೆಪಿ ಒಂದು ತಂಡವನ್ನೇ ರಚಿಸಿದೆ. ವಕ್ಫ್ ತಿದ್ದುಪಡಿ ವಿಧೇಯಕ ಸಂವಿಧಾನದ ಮೇಲಿನ ಆಕ್ರಮಣ ಅಂತ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಕಿಡಿಕಾರಿದ್ದಾರೆ. ಬಿಲ್ ಪಾಸ್ ಆದ ಬಳಿಕ ಕಾಂಗ್ರೆಸ್ ಸಂಸದರನ್ನ ಉದ್ದೇಶಿಸಿ ಮಾತನಾಡಿರುವ ಸೋನಿಯಾ ಗಾಂಧಿ ಸಂವಿಧಾನವನ್ನ ಉರುಳಿಸುವುದೇ ಬಿಜೆಪಿಯವರ ಉದ್ದೇಶ ಎಂದಿದ್ದಾರೆ. ಶಿಕ್ಷಣ, ನಾಗರಿಕ ಹಕ್ಕುಗಳು ಮತ್ತು ಸ್ವಾತಂತ್ರ್ಯ, ನಮ್ಮ ಒಕ್ಕೂಟ ರಚನೆ ಅಥವಾ ಚುನಾವಣೆಗಳನ್ನ ನಡೆಸುವ ರೀತಿ ಎಲ್ಲದರಲ್ಲೂ ಮೋದಿ ಸರ್ಕಾರ ದೇಶವನ್ನ ಪ್ರಪಾತಕ್ಕೆ ಇಳಿಯುತ್ತಿದೆ. ನಮ್ಮ ಸಂವಿಧಾನವು ಕಾಗದದ ಮೇಲೆಯೇ ಉಳಿಯುತ್ತದೆ. ಅದನ್ನ ಕೆಡವುವುದೇ ಅವರ ಉದ್ದೇಶ ಎಂದು ನಮಗೆ ತಿಳಿದಿದೆ. ಇನ್ನು ಬಿಲ್ ಮೇಲಿನ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ವಕ್ಫ್ ಆಸ್ತಿ ಕಬಳಿಸಿದೆ ಎಂದು ಲೋಕಸಭೆಯಲ್ಲಿ ಸಂಸದ ಅನುರಾಗ್ ಠಾಕೂರ್ ಮಾಡಿದ ಆರೋಪಕ್ಕೆ ಖರ್ಗೆ ತಿರುಗೇಟು ನೀಡಿದ್ದಾರೆ. ನನ್ನ ಜೀವನ ತೆರೆದ ಪುಸ್ತಕ. ಜೀವನದಲ್ಲಿ ಕಷ್ಟ ಮತ್ತು ಹೋರಾಟವಿದೆ. ಸಾರ್ವಜನಿಕ ಜೀವನದಲ್ಲಿ ಉನ್ನತ ಮೌಲ್ಯ ಪಡೆದುಕೊಂಡು ಬಂದಿದ್ದೇನೆ. ಇಂಥ ಆಧಾರರಹಿತ ಆರೋಪ ನಿರೀಕ್ಷಿಸಿರಲಿಲ್ಲ ಎಂದಿದ್ದಾರೆ. ಅಲ್ಲದೆ ಜಮೀನು ಕಬಳಿಕೆ ಆರೋಪ ಸಾಬೀತು ಮಾಡಿದ್ರೆ ರಾಜೀನಾಮೆ ನೀಡುತ್ತೇನೆ ಎಂದು ಖರ್ಗೆ ಸವಾಲ್ ಹಾಕಿದ್ದಾರೆ. Yesterday, completely false and baseless charges were hurled at me in the Lok Sabha by Shri Anurag Thakur. ऐसा आदमी मैं हूँ और मेरे लिए अगर ये बीजेपी के लोग डरा कर मुझे झुकाना चाहते हैं, मैं कभी नहीं झुकूंगा. ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಮೆರಿಕ ವಿಧಿಸಿರುವ ಸುಂಕದ ಬಗ್ಗೆ ಹಾಗೂ ಚೀನಾ ಆಕ್ರಮಿಸಿದೆ ಎನ್ನಲಾದ 4,000 ಚದುರ ಕಿಲೋಮೀಟರ್ ಭೂಮಿಯ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಭಾರತದಿಂದ ರಫ್ತಾಗುವ ವಸ್ತುಗಳ ಮೇಲೆ ಸುಂಕ ಏರಿಸಿರುವ ಅಮೆರಿಕದ ನಡೆ ನಮ್ಮ ಆರ್ಥಿಕತೆಯನ್ನ ಧ್ವಂಸ ಮಾಡಲಿದೆ. ಟ್ರಂಪ್ ವಿಧಿಸಿರುವ ಸುಂಕಗಳನ್ನು ನಿಭಾಯಿಸಲು ನಿಮ್ಮ ಯೋಜನೆ ಏನು ಅಂತ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ. But we would like an answer from the government of India. What are you doing about our land? What are you going to do about this tariff?
that our ally has imposed on us. Thank you. ಗುಜರಾತ್ನಲ್ಲಿ ತನ್ನ ಪತ್ನಿಯ ಖಾಸಗಿ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಸ್ನೇಹಿತನನ್ನ ಪತಿ ಕೊಲೆಗೈದಿದ್ದಾನೆ. ಅಲ್ಲದೆ ಆತನ ಗುರುತೇ ಸಿಗದಂತೆ 9 ತುಂಡುಗಳನ್ನಾಗಿ ಕತ್ತರಿಸಿದ್ದಾನೆ. ಆರೋಪಿ ಶೈಲೇಂದ್ರ ಸ್ನೇಹಿತ ಸಚಿನ್ ಅನ್ನ ಕೊಂದಿದ್ದು ನಾನೇ ಎಂದು ಒಪ್ಕೊಂಡಿದ್ದಾನೆ. ಸಚಿನ್ ದೇಹದ ಭಾಗಗಳು ಭರೂಚ್ನ ವಿವಿಧೆಡೆ ಪತ್ತೆಯಾಗಿವೆ. ಉತ್ತರ ಪ್ರದೇಶದ ಹಮೀರ್ಪುರದಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕಚೇರಿಯ ಎದುರು ನಮಾಜ್ ಮಾಡಿದ 71 ವರ್ಷದ ವೃದ್ಧೆ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ವೃದ್ಧೆ ನಮಾಜ್ ಮಾಡುತ್ತಿದ್ದ ವಿಡಿಯೋ ವೈರಲ್ ಆಗಿದೆ. ನಮಾಜ್ ಮಾಡುತ್ತಿದ್ದ ವೃದ್ಧೆಯನ್ನ ತಡೆಯದ ಸೆಕ್ಯೂರಿಟಿಯನ್ನು ಅಮಾನತುಗೊಳಿಸಲಾಗಿದೆ. ಸುಪ್ರೀಂ ಕೋರ್ಟ್ನ ಎಲ್ಲಾ ನ್ಯಾಯಾಧೀಶರು ಅಧಿಕಾರ ಸ್ವೀಕರಿಸಿದ ಕೂಡಲೇ ಸಾರ್ವಜನಿಕವಾಗಿ ತಮ್ಮ ಆಸ್ತಿ ಘೋಷಣೆ ಮಾಡಲು ಒಪ್ಪಿದ್ದಾರೆ. ದೆಹಲಿ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಕಂತೆ ಹಣ ಸಿಕ್ಕ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಈ ನಿರ್ಧಾರಕ್ಕೆ ಬಂದಿದೆ. ಚೆಕ್ ಬೌನ್ಸ್ ಕೇಸ್ನಲ್ಲಿ ನಿರ್ಮಾಪಕ ಎಂಎನ್ ಕುಮಾರ್ ರನ್ನ ಉಪ್ಪಾರಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಕನ್ವಿಕ್ಷನ್ ವಾರೆಂಟ್ ಹೊರಡಿಸಿದ್ದ 4ನೇ ಎಸಿಎಂಎಂ ಕೋರ್ಟ್ ಆದೇಶದಂತೆ ಕುಮಾರ್ ಬಂಧನವಾಗಿದೆ. ಕನ್ನಡದಲ್ಲಿ ಮಾಣಿಕ್ಯ, ಅಂಜನಿ ಪುತ್ರ, ಕಿರಿಕ್ ಶಂಕರ್, ಮುಕುಂದ ಮುರಾರಿ ಸಿನಿಮಾಗಳನ್ನ ಕುಮಾರ್ ನಿರ್ಮಿಸಿದ್ದಾರೆ.